ಇದು ಮಂಗಳೂರು ಜೈಲಿನ ಸುದ್ದಿ. ಇದು ಮಂಗಳೂರು ಜೈಲಿನ ಕರ್ಮಕಾಂಡದ ಸ್ಟೋರಿ. ವಿಚಾರಣಾಧೀನ ಕೈದಿ ಮೇಲೆ ಹಲ್ಲೆ ನಡೆಸೋದಕ್ಕೆ ಸುಪಾರಿ. ಜೈಲಿನಲ್ಲೇ ನಟೋರಿಯಸ್ ಕೈದಿಗಳಿಗೆ ಸುಪಾರಿ ಕೊಟ್ಟಂತಹ ಮಂಗಳೂರು ಜೈಲಿನ ಕರ್ಮಕಾಂಡದ ಸ್ಟೋರಿ ಇದು. ವಿಚಾರಣಾಧೀನ ಕೈದಿಯ ಮೇಲೆ ಹಲ್ಲೆಗೋಸ್ಕರ ಕೊಟ್ಟಂತ ಸುಪಾರಿ. ಪ್ರೇಮ ಪ್ರಕರಣದಲ್ಲಿ ಜೈಲು ಸೇರಿದ್ದ ಯುವಕನ ಮೇಲೆ ಹಲ್ಲೆ ನಡೆದಿದೆ. ಜೈಲಿನ ಒಳಗಿನ ಕೈದಿಗಳಿಗೆ ಯುವತಿಯ ಪೋಷಕರು ಸುಪಾರಿ ಕೊಟ್ರ. ಜೈಲಿನ ಒಳಗಡೆಯೇ ಯುವಕನ ಕೈಕಾಲು ಮುರಿಯೋದಕ್ಕೆ ಸುಪಾರಿ ಕೊಟ್ರ. ಹಾಗಾದ್ರೆ ಪ್ರೇಮ ಪ್ರಕರಣದಲ್ಲಿ ಜೈಲು ಸೇರಿದ್ದ ಯುವಕ, ಆತನ ಮೇಲೆ ಹಲ್ಲೆ ನಡೆಸೋದಕ್ಕೆ ಜೈಲಿನ ಒಳಗಿನ ಕೈದಿಗಳಿಗೆ ಯುವತಿ ಪೋಷಕರು ಸುಪಾರಿ ಕೊಟ್ಟಿದ್ದಾರೆ. ಅನೈತಿಕತೆಯ ಅಡ್ಡೆಯಾದ ಮಂಗಳೂರು ಕಾರಾಗೃಹ. ಕಾಲೇಜು ವಿದ್ಯಾರ್ಥಿ ಮೇಲೆ ಕೈದಿಗಳು ಹಲ್ಲೆ ನಡೆಸಿದ್ದಾರೆ. ಯುವತಿ ಪೋಷಕರಿಂದ ಹಣವನ್ನ ಪಡೆದು ಮಾರಣಾಂತಿಕ ಹಲ್ಲೆ ನಡೆಸಿದ್ರ. ಇದು ಮಂಗಳೂರು ಜೈಲಿನಲ್ಲಿ ನಡೆದಿರೋದು. ಮಂಗಳೂರು ಜೈಲಿನ ಕರ್ಮಕಾಂಡದ ಸ್ಟೋರಿ. ಜೈಲಿನಲ್ಲೇ ನಟೋರಿಯಸ್ ಕೈದಿಗಳಿಗೆ ಸುಪಾರಿ ಕೊಡ್ಲಾಗಿತ್ತ. ಪ್ರೇಮ ಪ್ರಕರಣದಲ್ಲಿ ಯುವಕನೊಬ್ಬ ಜೈಲು ಸೇರಿದ್ದ. ಆತನ ಮೇಲೆ ಜೈಲಿನ ಒಳಗಡೆಯೇ ಹಲ್ಲೆ ನಡೆಸೋದಕ್ಕೆ ಯುವತಿಯ ಪೋಷಕರು ಜೈಲಿನ ಒಳಗಡೆ ಇದ್ದಂತ ಕೈದಿಗಳಿಗೆ ಸುಪಾರಿ ಕೊಟ್ರ. ಹಾಗಾದ್ರೆ ವಿಚಾರಣಾಧೀನ ಕೈದಿಗೆ ಹಲ್ಲೆ ಮಾಡೋದಕ್ಕೆ ಸುಪಾರಿ ಕೊಟ್ಟಿರೋ ವಿಷಯ ಮಾತ್ರ ಅಲ್ಲ, ಈ ಮಂಗಳೂರು ಜೈಲಿನಲ್ಲಿ ಡ್ರಗ್ಸ್, ಮೊಬೈಲ್ ಬಳಕೆಗೂ ಕೂಡ ಈಗ ಸಾಕ್ಷ್ಯ ಸಿಕ್ಕಿದೆ. ಮಂಗಳೂರು ಜೈಲಿನ ಕರ್ಮಕಾಂಡವನ್ನ ಬಿಚ್ಚಿಟ್ಟ ವಿಚಾರಣಾಧೀನ ಖೈದಿ. ಪೋಕ್ಸೋ ಪ್ರಕರಣದಲ್ಲಿ ಜೈಲು ಸೇರಿದ್ದಂತಹ ವಿದ್ಯಾರ್ಥಿಗೆ ಹಲ್ಲೆಯಾಗುತ್ತೆ. ಯುವತಿ ಪೋಷಕರಿಂದ ಯುವಕನ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ. 5 ವರ್ಷಗಳಿಂದ ಪ್ರೀತಿಸ್ತಾ ಇದ್ದಂತಹ ಯುವಕ, ಆ ಯುವಕನನ್ನ ಜೈಲಿಗೆ ಕಳುಹಿಸಿದ್ರು ಪುತ್ತೂರು ಪೊಲೀಸರು. ನಟೋರಿಯಸ್ ಕೈದಿಗಳಿಂದ ಯುವಕನ ಮೇಲೆ ಹಲ್ಲೆಯ ಆರೋಪ ಕೇಳಿ ಬರ್ತಾ ಇದೆ. ಬೆಳ್ತಂಗಡಿ ಮೂಲದ ವಿದ್ಯಾರ್ಥಿಯ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಮೂಗು, ಬಾಯಿಗೆ ಡ್ರಗ್ಸ್ ಅನ್ನ ತುರುಕಿಸಿ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಂತ ಈಗ ಆರೋಪ ಕೇಳಿ ಬರ್ತಾ ಇರೋದು. ಕೈ, ಕಾಲು, ಎದೆ, ಗುಪ್ತಾಂಗ ತುಳಿದು ಕೈದಿಗಳ ರಾಕ್ಷಸಿ ಕೃತ್ಯ ಯಾವ ರೀತಿಯಾಗಿದೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ. 10 ದಿನ ಮಂಗಳೂರು ಜೈಲಿನಲ್ಲಿ ಯುವಕನ ಮೇಲೆ ಹಲ್ಲೆ ಆಗಿದೆಯಾ ಅಂತಹ ಆರೋಪ ಕೇಳಿ ಬರ್ತಾ ಇರೋದು. ಯುವತಿ ಪೋಷಕರು ಹೊಡೆಯೋದಕ್ಕೆ ಹೇಳಿದ್ದಾರೆ ಅಂತ ಹೇಳಿನೇ ಹಲ್ಲೆ ಮಾಡ್ಲಾಯ್ತಾ? ಯುವಕನ ಮನೆಯವರಿಗೂ ಜೈಲಿನಿಂದಲೇ ಬ್ಲಾಕ್ ಮೇಲ್ ಮಾಡಲಾಗಿತ್ತು. ಜೈಲಿನ ಒಳಗಡೆ ಇದ್ದಂತಹ ಯುವಕನ ಮೇಲೆ ಹಲ್ಲೆ ನಡೆಸ್ತಾ ಇದ್ರು. ಅದರ ಜೊತೆಗೆ ಹೊರಗಡೆ ಇದ್ದಂತ ಯುವಕನ ಮನೆಯವರಿಗೂ ಜೈಲಿನಿಂದಲೇ ಬ್ಲಾಕ್ ಮೇಲ್ ನಡೆದಿತ್ತು. ಬ್ಲಾಕ್ ಮೇಲ್ ಮಾಡಿ ಹಣ ಪಡೆದಿದ್ದಾರೆ ಕೈದಿಗಳು. ಗಾಂಜಾ ನಶೆಯಲ್ಲಿ ವಿಚಾರಣಾಧೀನ ಕೈದಿಗೆ ಥಳಿಸಿರುವಂತ ಆರೋಪ ಇದೆ. ಜೈಲಲ್ಲಿರೋವಾಗ್ಲೇ ಹಲ್ಲೆಗೆ ಒಳಗಾಗಿ ಆಸ್ಪತ್ರೆ ಸೇರಿದಾನೆ ವಿದ್ಯಾರ್ಥಿ. ಚಮಚ, ತಟ್ಟೆ ಸೇರಿ ಹಲವು ವಸ್ತುಗಳಿಂದ ಥಳಿಸಿ ಹಿಂಸೆ ಕೊಟ್ಟಂತಹ ಆರೋಪ ಇದೆ. ಸದ್ಯ ಜಾಮೀನನ್ನ ಪಡೆದು ಆಸ್ಪತ್ರೆಗೆ ವಿದ್ಯಾರ್ಥಿ ದಾಖಲಾಗಿದ್ದಾನೆ. ಗುಪ್ತಾಂಗ, ಕಣ್ಣು, ಕಿವಿ, ಎದೆ ನೋವಿನಿಂದ ವಿದ್ಯಾರ್ಥಿ ಬಳಲ್ತಾ ಇದ್ದಾನೆ. ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಆತನ ಮೇಲೆ. ನಿರಂತರ ವಾಂತಿ ಸೇರಿದಂತೆ ಆರೋಗ್ಯ ಸಮಸ್ಯೆಗೆ ಈ ವಿದ್ಯಾರ್ಥಿ ತುತ್ತಾಗಿದ್ದಾನೆ. ಜೈಲಿನ ಅವ್ಯವಸ್ಥೆಯ ಬಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ವಿದ್ಯಾರ್ಥಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.